ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಎಕ್ಸ್ಪೈರಿ ಹೇಗಿತ್ತಂತ ನೀವೇ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಅದು ಏನ್ ಹೇಳ್ತಾರಲ್ಲ, ಪಿ ಆದ್ರೆ ಏನು ಶಿವ, ಶ್ರೀ ಆದ್ರೆ ಏನು ಶಿವ, ಎಲ್ಲದು ನಮ್ಗೆ ಶಿವ ಅಂತ. ಟ್ರೇಡಿಂಗ್ ಗೊತ್ತಿತ್ತು ಅಂತ ಹೇಳಿದ್ರೆ ಕಾಸು ಮಾತ್ರ ನಮ್ಗೆ ಇರುವಂತದ್ದು. ಸೊ ನಮ್ಗೆ ಎಕ್ಸಾಕ್ಟ್ಲಿ ಇಲ್ಲಿ ಸಪೋರ್ಟ್ ತಗೊಳ್ತಿರೋದು ಕಂಡಿತ್ತು. ಅದ್ರ ಪ್ರಕಾರದಲ್ಲಿ ಸಿ ಎಂಟ್ರಿ ಆದ್ವಿ. ಸಿ ಅನ್ನ ಒಳ್ಳೆ ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ. ಓಕೆ, ಅದಾದ್ಮೇಲಿಂದ ಪಿ ಸೈಡ್ ಕೂತ್ಕೊಂಡ್ವಿ. ಪಿ ನಲ್ಲೂ ಕ್ಯಾಪ್ಚರ್ ಮಾಡಿದ್ವಿ. ಸಿ ಆದ್ರೆ ಏನಂತೆ, ಪಿ ಆದ್ರೆ ಏನಂತೆ, ಡೈರೆಕ್ಷನ್ ಗೊತ್ತಿದ್ರೆ ಆಯ್ತು. ಕರೆಕ್ಟ್ ಅಲ್ವಾ? ಎಷ್ಟು ಕ್ಲೀನ್ ಆಗಿ ಮಾರ್ಕೆಟ್ ಇವತ್ತು ಟ್ರ್ಯಾಪ್ ಮಾಡಿದೆ ಅಂದ್ರೆ, ಫಸ್ಟ್ ಕ್ಯಾಂಡಲ್ ಫಾಲ್ ರೆಡ್, ಅದಾದ್ಮೇಲಿಂದ ಗ್ರೀನ್. ಗ್ರೀನ್ ಆಗಿ ತಗೊಳ್ಬೇಕು ಅನ್ನೋದೊಳಗೆ ಇದು ಹೋಗಿ ಆಗಿರುತ್ತೆ. ಸೊ ಇದೇ ಕ್ಯಾಂಡಲ್ ಒಳಗೆ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತೆ ಫಾಲ್. ಸೊ ಫಾಲ್ ಆಯ್ತು ಅಂತ ಹೇಳಿ ತಗೊಬೇಕಾದ್ರೆ ತಿರ್ಗಾ ಇಲ್ಲಿ ಟ್ರ್ಯಾಪ್. ಸೊ ಟೋಟಲಿ ತುಂಬಾ ಜನಕ್ಕೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ನನಗೆ ಅರ್ಥ ಆಗುತ್ತೆ, ಅಂದ್ರೆ ನಿಮಗೆ ಎಲ್ಲರಿಗೂ ಟ್ರೇಡಿಂಗ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋದೆಲ್ಲ ಇದೆ, ಕರೆಕ್ಟ್. ಬಟ್ ಏನಂತ ಹೇಳಿದ್ರೆ ನಿಮ್ಮ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಿಮ್ಗೆ ಡೈರೆಕ್ಷನ್ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಡೈರೆಕ್ಷನ್ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಪಾಸ್ ಆಗ್ತೀರಿ. ಬಟ್ ಡೈರೆಕ್ಷನ್ ಸಿಗ್ತಾ ಇಲ್ಲಲ್ಲ, ನೀವು ಅದಕ್ಕೆ ಲಾಸ್ ಮಾಡ್ಕೊಳ್ತಾ ಇದೀವಿ. ಯಾರ್ಯಾರೋ ಹೇಳಿದ್ರು ಅಂತ ಏನೇನೋ ಇಂಡಿಕೇಟರ್ ಹಾಕೊಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಯಾವ ಇಂಡಿಕೇಟರ್ ಹಾಕೊಳ್ಳ. ನಮ್ಮಲ್ಲಿ ವಿತೌಟ್ ಇಂಡಿಕೇಟರ್ಸ್ ನಾವು ಟ್ರೇಡ್ ಮಾಡುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಮೂವಿಂಗ್ ಆವರೇಜ್ ಹಾಕೊಂಡ್ರಿ, ಇದು ಮೂವಿಂಗ್ ಆವರೇಜ್ ಎಷ್ಟು 9. ಸೊ ಈಗ ಮೂವಿಂಗ್ ಆವರೇಜ್ ಅಲ್ಲಿ ನೀವು ಟ್ರೇಡ್ ಮಾಡೋದಂತ ಆದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಲ್ಲಿ ಬೈ ಮಾಡಿದ್ರಿ, ಈಗ ಬ್ರೇಕ್ ಆಯ್ತು. ಈಗ ಫಸ್ಟ್ ಇಲ್ಲಿ ಬ್ರೇಕ್ ಆಯ್ತು, ನೀವು ಪುಟ್ ಸೈಡ್ ನೋಡ್ಬೇಕು ಅನ್ನೋದೊಳಗೆ ಇದು ಇಲ್ಲಿ ಬ್ರೇಕ್ ಆಯ್ತು, ಒಂದು ಸ್ಟಾಪ್ ಲಾಸ್ ಕೊಟ್ಟಿರ್ತೀರಿ, ರೈಟ್. ತಿರ್ಗಾ ಮೇಲ್ ಬಂದ ಮೇಲಿಂದ ನಿಮ್ಗೆ ಎಂಟ್ರಿ ಇಲ್ಲಿ. ಸೊ ತಿರ್ಗಾ ಇನ್ನೊಂದ್ಸಲಿ ಮೂವಿಂಗ್ ಆವರೇಜ್ ಟಚ್ ಆದಾಗ ತಗೊಬೇಕು. ಇದು ಮೂವಿಂಗ್ ಆವರೇಜ್ ಅವ್ರು ಹೇಳ್ಕೊಡುವಂತಹ ಲೆಕ್ಕ. ಸೊ ಮೂವಿಂಗ್ ಆವರೇಜ್ ಹತ್ರ ಬಂದಾಗ ತಕೊಂಡ್ರೆ ನೋಡಿ, ಮೂವಿಂಗ್ ಆವರೇಜ್ ಏನಾಗಿದೆ, ಫಾಲ್ ಮಾಡಿದ್ವಿ. ತಿರ್ಗಾ ರೀಟೆಸ್ಟ್ ಮಾಡಿಕೊಂಡು ಫಾಲ್ ಆಯ್ತು. ಸೊ 2 ಟ್ರೇಡ್ ಲಾಸ್, 3ನೇ ಟ್ರೇಡ್ ಅಲ್ಲಿ ಅದು ಪಾಸ್ ಆಗಿದೆ. ಆಯ್ತಾ? ಸರಿ ಸರ್, ಇಲ್ಲ ನಾವು ಮೂವಿಂಗ್ ಆವರೇಜ್ ಅಲ್ಲಿ ನಂಬರ್ಸ್ ಗಳು ಚೇಂಜ್ ಮಾಡ್ತೀವಿ. ಓಕೆ, ನಂಬರ್ಸ್ ಚೇಂಜ್ ಮಾಡಿ. ನಾವು ಎಕ್ಸಾಂಪಲ್ ಇದೇನಿದೆ, 9 ಇದೆ, 20 ಎಲ್ಲರೂ ಇಷ್ಟಪಡುವಂತಹ ಮೂವಿಂಗ್ ಆವರೇಜ್ 20. ಸೊ 20ಅಲ್ಲಿ ನೋಡಿ ಮೇಲ್ಗಡೆ ಇದೆ, ಅದೇ ಕ್ಲೋಸಿಂಗ್ ಕೆಳಗೆ ಕೊಟ್ಟಿದೆ. ಕರೆಕ್ಟ್ ಅಲ್ವಾ? ಕ್ಲೋಸಿಂಗ್ ಕೆಳಗೆ ಕೊಟ್ಟಿದೆ, ಮತ್ತೆ ತಿರ್ಗಾ ಮೇಲ್ ಹೋಯ್ತು. ಟಚ್ ಆದಾಗ ತಗೊಬೇಕು, ಟಚ್ ಆದಾಗ ಫಾಲ್ ಆಗಿದೆ. ಸೊ 20 ಆಗಲ್ಲ, ಹಂಗಾರೆ ಯಾವ್ದು ತಗೊಳ್ಳೋದು? ಸೊ ಇನ್ನೊಬ್ರು ಏನ್ ಹೇಳ್ತಾರೆ 50. ಸರಿ, 50 ಏನಾಯ್ತು? ಎಲ್ಲದು ನಿಮಗೆ ಇನ್ಫಾರ್ಮೇಶನ್ ರಾಂಗ್ ಕೊಡ್ತಾ ಇದೆ. ಇಂಡಿಕೇಟರ್ ಅದಕ್ಕೆ ಹೇಳೋದು ಲ್ಯಾಗಿಂಗ್ ಅಂತ ಹೇಳ್ತಾರೆ. ಸರಿ, ಮೂವಿಂಗ್ ಆವರೇಜ್ ನಾವು ಮಾಡೋದೇ ಇಲ್ಲ ಸರ್, ನಮಗೆ ಮೂವಿಂಗ್ ಆವರೇಜ್ ಆಗೋದಿಲ್ಲ, ನಾವು ವಿ ವ್ಯಾಪ್ ಯೂಸ್ ಮಾಡ್ತೀವಿ. ಓಕೆ, ವಿ ವ್ಯಾಪ್ ಯೂಸ್ ಮಾಡೋಣ. ವಿ ವ್ಯಾಪ್ ಅಲ್ಲಿ ಏನ್ ಹೇಳುತ್ತೆ ನೋಡೋಣ. ವಿ ವ್ಯಾಪ್ ಅಲ್ಲಿ ಏನಾಯ್ತು, ಇದು ಸಿಸ್ಟಮ್. ಸರಿ, ಇದರಲ್ಲಿ ಔಟರು ಇನ್ನರು ಬೇಡ, ಖಾಲಿ ಇನ್ನರ್ ಸಾಕು. ಸೊ ಈಗ ಏನ್ ಮಾಡ್ತೀವಿ, ನಾವು ಔಟರ್ ಅನ್ನ ತೆಗಿತೀವಿ. ಎಷ್ಟೇ ಮಿನಿಟ್, ಇದಕ್ಕೆ ಔಟರ್ ತೆಗಿತೀವಿ ನೋಡಿ. ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ವಿ ವ್ಯಾಪ್ ಸ್ಟ್ರೆಂತ್ ಏನ್ ಹೇಳ್ತಿದೆ, ವಿ ವ್ಯಾಪ್ ಫಸ್ಟ್ ಕೆಳಗಡೆ ಕ್ಲೋಸ್ ಕೊಡ್ತು, ಪಿ ಕಡೆ ನೋಡಿ ಅಂದ್ರು, ನೆಕ್ಸ್ಟ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ಸೊ ಸ್ಟ್ರೆಂತ್ ಈ ಕಡೆ ಕನ್ವರ್ಟ್ ಆಯ್ತು. ಯಾವಾಗ ಸ್ಟಾಪ್ ಲಾಸ್ ಆದ್ಮೇಲೆ ಗೊತ್ತಾದ್ಮೇಲೆ ಏನ್ ಮಾಡಿದ್ವಿ, ಸಿ ಗೆ ತಗೊಂಡಿದ್ವಿ. ಬಟ್ ಏನಾಗಿದೆ, ಮಾರ್ಕೆಟ್ ಮೂವ್ಮೆಂಟೇ ಇಲ್ಲ. ನೀವು ಬೇಕಾದ್ರೆ ಚಾರ್ಟ್ ಓಪನ್ ಮಾಡಿ ನೋಡಿ, ಮೂವ್ಮೆಂಟೇ ಇಲ್ಲ. ಆಯ್ತು, ನೆಕ್ಸ್ಟ್ ಏನಾಯ್ತು, ಇಲ್ಲಿ ಬಂದಾಗ್ಲೂ ವಿ ವ್ಯಾಪ್ ಅಲ್ಲಿ ಸಪೋರ್ಟ್ ತಗೊಂಡು ನಿಂತಿದೆ. ನಾವೇನ್ ಮಾಡ್ತೀವಿ, ಸಿ ನೋಡ್ತೀವಿ, ಅದೇನಾಯ್ತು ಇವತ್ತು, ಫಾಲ್ ಆಯ್ತು. ಕರೆಕ್ಟಾ? ಸೊ ಈ ವಿ ವ್ಯಾಪ್ ಆಗ್ಲಿ, ಮೂವಿಂಗ್ ಆವರೇಜ್ ಆಗ್ಲಿ, ಅದಂತ ಲೆಕ್ಕ ಅಂತಲ್ಲ, ಯಾವ್ದಾದ್ರು ಸರಿ, ಇಂಡಿಕೇಟರ್ ಇಸ್ ಎ ಲ್ಯಾಗಿಂಗ್ ಇಂಡಿಕೇಟರ್. ಸರಿ ಸರ್, ನಾನು ಪಿವೋಟ್ ಯೂಸ್ ಮಾಡ್ತೀನಿ, ಯಾಕೆಂದ್ರೆ ಪಿವೋಟ್ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ಆವರೇಜಿಂಗ್ ಫಾರ್ಮುಲಾ ಬೇಸ್ ಅಲ್ಲಿ ಬರುತ್ತೆ. ಸರಿ, ಈಗ ನೋಡಿ, ಇವತ್ತು ಕರೆಕ್ಟ್ ಆಗಿ ಪಿವೋಟ್ ಇಂದ ಸಪೋರ್ಟ್ ತಗೊಂಡು ಹೊರಟಿದೆ, R1 ಅನ್ನ ಕೊಟ್ಟಿದೆ. ಸೊ ನಾವು ಬ್ರೇಕ್ಔಟ್ ಅಲ್ಲಿ ತಗೊಂಡಿದ್ವಿ ಅಂತ ಆದ್ರೆ, ಬ್ರೇಕ್ಔಟ್ ಅಲ್ಲಿ ಒಂದು ಟ್ರೇಡ್ ಸಿ ನಲ್ಲಿ ಪಾಸ್. ಅದಾದ್ಮೇಲೆ ಆ ದುಡ್ಡನ್ನ ಇದು ಬ್ರೇಕ್ ಆಗಿ ರೀಟೆಸ್ಟ್ ಆಗ್ಬೇಕಾದ್ರೆ ನಾವು ಎಂಟ್ರಿ ಆದಾಗ ಸಪೋರ್ಟ್ ತಗೊಳ್ತಿದೆ ಅಂತ ನಮ್ಗೆ ನೆಕ್ಸ್ಟ್ ಅದು ಲಾಸ್ ಮಾಡಿರುತ್ತೆ. ಲಾಸ್ ಮಾಡಿದ ನಂತರ ರೀಟೆಸ್ಟ್ ಇಲ್ಲ, ವಾಪಸ್ ಸೀದಾ ಪಿವೋಟ್ ಹತ್ರ ಬರ್ತಾ ಇದೆ. ಸೊ ಈಗ ನಾವು ಈ ಟ್ರೇಡ್ ಅನ್ನ ಮಾಡಕ್ಕಾಗಲ್ಲ, ಯಾಕೆ ನಮ್ ಪಿವೋಟ್ ಏನ್ ಹೇಳುತ್ತೆ, ಪಿವೋಟ್ ಗಿಂತ ಮೇಲೆ ಇದ್ರೆ ನಾವು ಸಿ ನೋಡ್ಬೇಕು ಅಂತ. ಕರೆಕ್ಟ್ ಅಲ್ವಾ? ಪಿವೋಟ್ ಗಿಂತ ಮೇಲೆ ಇದೆ, ಎಲ್ಲಿ ಸಿ ನೋಡೋದು, ಸಾಧ್ಯವೇ ಇಲ್ಲ. ಸೊ ನಾವು ಟ್ರ್ಯಾಪ್ ಆಗ್ತೀವಿ. ಸೊ ಈ ರೀತಿ ಇಂಡಿಕೇಟರ್ಸ್ ಗಳೆಲ್ಲ ಲ್ಯಾಗಿಂಗ್ ಆಗ್ತಾ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಏನೇನೋ ಯೂಸ್ ಮಾಡ್ತೀರಿ, ಏನೇನೋ ಮಾಡಕ್ ಹೋಗ್ತೀರಿ, ಟ್ರೈ ಮಾಡ್ತೀರಿ, ಯಾವ್ದು ಆಗ್ತಾ ಇಲ್ಲ. ಅದೇ ನೋಡಿ, ಬೆಳಿಗ್ಗೆನೆ ಎಷ್ಟು ಗಂಟೆಗೆ, ಒಂದು 10:56ಕ್ಕೆ 10:56ಕ್ಕೇನೆ ಎಂಟ್ರಿ ಹೇಳಿತ್ತು. ಯಾವ್ದನ್ನ? ಸಿ 22,950 ಸಿ
120 ರೂಪಾಯಲ್ಲಿ. ಎಷ್ಟು ಗಂಟೆಗೆ? 10:57ಕ್ಕೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. 10:56 ಅಂದ್ರೆ ಒಂದು ಅಂದಾಜು 11 ಗಂಟೆ. 11 ಗಂಟೆ ಅಂದಾಜಲ್ಲಿ ರೇಟಲ್ಲಿ ಇದೆಲ್ಲಿತ್ತು? 11 ಗಂಟೆ ಅಂದಾಜಲ್ಲಿ ಮಾರ್ಕೆಟ್ ಇದ್ದಿದ್ದ ರೇಟು 243. ಅದರ 50% ಅಲ್ಲಿ ನಮ್ದು ಎಂಟ್ರಿ. ಸರಿಯಾ? ಟಾರ್ಗೆಟ್ ಏನ್ ಕೊಟ್ಟಿತ್ತು ಅವಾಗ? ಟಾರ್ಗೆಟ್ ನಿಮ್ಗೆ ಹೈ ಇಲ್ಲ, 151. ಸೊ ನೀವು ನೋಡಿ 120ಗೆ ಬಂದು ರೀಚ್ ಆದಾಗ ಮಾರ್ಕೆಟ್ 120ಗೆ ರೀಚ್ ಆದಾಗ ಅದು 151 ಅನ್ನ ಟಚ್ ಮಾಡಿ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಗೆ ಈ 30 ಪಾಯಿಂಟ್ಸ್ ಅನ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ವ್ಯವಸ್ಥೆ ಅಲ್ವಾ? ಈಗ ನೋಡಿ ಝೋನ್ ಹತ್ರನೇ ಸಪೋರ್ಟ್, 301ಕ್ಕೆ ಅದು ರೆಸಿಸ್ಟೆನ್ಸ್. ಯಾಕೆ 301ಕ್ಕೆ ರೆಸಿಸ್ಟೆನ್ಸ್? 208ಕ್ಕೆ ಎಂಟ್ರಿ. ನಿಮಗೆ ಬೇಕಿದ್ರೆ ನಮ್ದು ಓಪನ್ ಮಾಡಿ ನೋಡಿ ಚಾರ್ಟ್. ಬೆಳಿಗ್ಗೆ ಯಾರೆಲ್ಲ ಸ್ಕ್ರೀನ್ ಶಾಟ್ ಕಳ್ಸಿದಾರೋ ಅವರೆಲ್ಲದೂ ನೀವು ಬೇಕಾದ್ರೆ ಓಪನ್ ಮಾಡಿ ನೋಡಿ. 208ಗೆ ಬೈ ಆಗಿದೆ. ಎಲ್ಲಿದ್ದಾರೆ ಸಿ ಅವರು? ಆವರೇಜಿಂಗ್ ಕಾಣ್ತಾ ಇಲ್ಲ. ಇದು ನಾನು ನಿಮ್ಗೆ ಇಲ್ಲಿ ಬೈ ಮಾಡಿದ್ದು ಹೇಳಿದಂತಹ ರೇಟ್ ಅನ್ನ ನಾನು ತೋರಿಸ್ತೀನಿ. ಬೆಳಿಗ್ಗೆ ನಿಮ್ಗೆ ರೇಟ್ ಕೊಡ್ಸಿದ್ದು ಮತ್ತೆಲ್ಲರೂ ಮಾಡಿ ಸ್ಕ್ರೀನ್ ಶಾಟ್ಗಳಾದಾಗ ಮಿಸ್ ಆಗುತ್ತೆ. ನೋಡಿ ರೀಟೆಸ್ಟ್ ಎಂಟ್ರಿ 208 ಆಯ್ತಾ? ಸ್ಟಾಪ್ ಲಾಸ್ 183. ಟಾರ್ಗೆಟ್ ನೋಡಿ 235 ಇಂದ 299 ವರೆಗೆ ಕೊಟ್ಟಿದ್ದೀವಿ. ಇದು ಯಾಕೆ ಈ ರೀತಿ ಡಿವೈಡ್? ಅವರವರ ಕೆಪಾಸಿಟಿಗೆ. ಅದೇ ಮಿನಿಮಮ್ ಎಷ್ಟಿದೆ? 30 ಪಾಯಿಂಟ್ಸ್ ಇದೆ. 235, 28 ಇಂದ 24 ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. 45, 65, 85, 299. ಅದೇ ಪ್ರಕಾರದಲ್ಲಿ ಮಾರ್ಕೆಟ್ 208ಗೆ ಎಂಟ್ರಿ ಆಗಿದೆ. ಎಂಟ್ರಿ ಆದ ನಂತರ ಜಸ್ಟ್ 1 ಪಾಯಿಂಟ್ ಸಹ ಕೆಳಗೆ ಇಳಿಲಿಲ್ಲ. 207.45 ಎಂಟ್ರಿ ಆದಾಗ. ಅದಾದ ನಂತರ ಅದು ಹೋಗಿ ಸೀದಾ ಟಚ್ ಆಗಿದೆ 301ಗೆ. ಸೊ ಇದು ಟ್ರೇಡ್. ಎಷ್ಟು ಗಂಟೆ ಕೊಟ್ಟಿದ್ದು? ಇಲ್ಲಿ ಎಂಟ್ರಿ ಕೊಟ್ಟಿದ್ದು ಟೈಮ್ ನೋಡಿ 10 ಗಂಟೆ 7 ನಿಮಿಷ. ಮಾರ್ಕೆಟ್ 10 ಗಂಟೆಗೆ ಎಲ್ಲಿತ್ತು? ಇಲ್ಲಿತ್ತು. ಕರೆಕ್ಟ್ ಅಲ್ವಾ? ಬ್ರೇಕ್ಔಟ್ ಆಗಿದ್ರೆ ಬ್ರೇಕ್ಔಟ್ ತಗೊಳ್ಳೋಣ ಅಂತ ಕೊಟ್ಟಿದ್ದು. ಬ್ರೇಕ್ಔಟ್ ಆಗಿಲ್ಲ, ರೀಟೆಸ್ಟ್ ಬಂತು. ರೀಟೆಸ್ಟ್ ಅಲ್ಲಿ ಟ್ರೇಡ್ ಬಂತು. ಅದಕ್ಕೆ ಇವತ್ತೇನಾಗಿದೆ, ಸ್ಟೂಡೆಂಟ್ಸ್ ಎಲ್ಲಾರುವೆ ದುಡ್ಡೇ ದುಡ್ಡು. ನೋಡಿ ಬೆಳಗಿಂದ ನೋಡಿ ಇಲ್ಲೊಬ್ರು 189ಗೆ ತಗೊಂಡಿದ್ದಾರೆ. 189 ಇಂದ 250 ರನ್ನಿಂಗ್ ಕ್ಯಾಂಡಲ್ ಅಲ್ಲಿ ಎಕ್ಸಾಕ್ಟ್ಲಿ ನಮ್ಮ ಲೈನ್ ಅಲ್ಲಿ ತಗೊಂಡು ಎಕ್ಸಿಟ್ ಮಾಡಿದ್ದಾರೆ. ಒಂದೇ ಲಾಟ್ 60 ಪಾಯಿಂಟ್. ಓಕೆ, ಅದಾದ ನಂತರ ನೋಡಿ ಇವರು 151 ಇಂದ ಇದು ಪಿಗೆ ಸೆಕೆಂಡ್ ಟ್ರೇಡ್ ಪಿ ನಲ್ಲಿ ಬಂದಿದ್ದು, ಅದು ಮತ್ತೆ ನೋಡೋಣ ಆಯ್ತಾ? ಸಿ ಇದು ಟ್ರೇಡ್ ಅಲ್ಲಿ ಬಂದವ್ರದ್ದು ಸ್ಕ್ರೀನ್ ಶಾಟ್ ಅಲ್ಲಿ ನಿಮ್ಗೆ ಕಳಿಸಿದ್ದೀನಿ, ಶೇರ್ ಮಾಡಿದ್ದೀನಿ ನೋಡಿ. ಇಲ್ಲಿ ಸಿ 124 ಇಂದ 141. ಸೊ ಟ್ರೇಡ್ ಏನಾಗುತ್ತೆ, ಎಕ್ಸಾಕ್ಟ್ ಜಂಕ್ಷನ್ ಇಂದ ಜಂಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ಅದಕ್ಕೆ ರೆಡಿ ಇದ್ರೆ ಆಯ್ತು. ಈಗ ಪಿ ತಗೋಣ. ಪಿ ಏನಾಯ್ತು? 134, 22,800 ಪಿ, 23,300 ಪಿ. ಸೊ 23,300 ಪಿ ಅನ್ನ 134ಗೆ ಎಂಟ್ರಿ. ನೋಡಿ ಇಲ್ಲಿ 134 ಇಲ್ಲಿದೆ, ಈ ರಾಗದಲ್ಲಿ ಎಂಟ್ರಿ. 134 ಇಂದ ಇದು ಬೈ ಝೋನ್ ಅಲ್ಲಿ ಒಂದು ಟ್ರೇಡ್ ಎಷ್ಟು 174 ವರೆಗೆ ಬಂದಿದೆ. 30 ಪಾಯಿಂಟ್ 30 ಪಾಯಿಂಟ್ ಟ್ರೇಡ್ ಅನ್ನ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡೋದನ್ನ ಕಲ್ತ್ರೆ ಟ್ರೇಡಿಂಗು ಸುಲಭ. ಯಾಕೆ ಆ ರೀತಿ ಆಗುತ್ತೆ? ಬಿಕಾಸ್ ಝೋನ್ ನೋಡಿ, ಝೋನ್ ನೋಡ್ಬೋದು. ಈ ಝೋನ್ ಇಂದನೇ ಮಾರ್ಕೆಟ್ ಮೂವ್ ಆಗುತ್ತೆ, ಈ ಝೋನ್ ಇಂದನೇ ಮಾರ್ಕೆಟ್ ಸ್ಟಾಪ್ ಆಗುತ್ತೆ, ಆ ಝೋನ್ ಇಂದನೇ ಮಾರ್ಕೆಟ್ ಫಾಲ್ ಆಗುತ್ತೆ. ಈಗ ಮೊದ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ಒಂದು ಕ್ಯಾಲ್ಕುಲೇಟರು, ಆಮೇಲಿಂದ ಒಂದು ಕ್ಯಾಮ್ರಾ, ಆಮೇಲಿಂದ ಒಂದು ಕ್ಯಾಲೆಂಡರ್ ಎಲ್ಲ ಬೇರೆ ಬೇರೆ ಬೇಕಾಗಿತ್ತು. ಅಲಾರಾಮ್ ಕ್ಲಾಕ್ ಎಲ್ಲ ಬೇರೆ ಬೇರೆ ಬೇಕಾಗಿತ್ತು. ಈಗ ಏನಾಯ್ತು, ಎಲ್ಲದನ್ನು ಮೊಬೈಲ್ ಒಳಗೆ ಇಟ್ರು. ಒಂದು ಮೊಬೈಲ್ ಇಟ್ರೆ ಸಾಕು, ಆ ಮೊಬೈಲ್ ಒಳಗೆ ಎಲ್ಲ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಅದೇ ತರ ನಾವೀಗ ಏನ್ ಮಾಡಿದ್ದೀವಿ ಅಂದ್ರೆ ಎಲ್ಲ ಇಂಡಿಕೇಟ್ರು, ಪಿವೋಟ್ಸು, ಅದು ಇದು ಏನೇನೋ ನೋಡೋದು, ಮಂತ್ಲಿ ಸ್ಟಡಿ, ವೀಕ್ಲಿ ಸ್ಟಡಿ, ಡೈಲಿ ಸ್ಟಡಿ, ಇದೆಲ್ಲ ಮಾಡೋದನ್ನೆಲ್ಲದನ್ನು ಕ್ಲಬ್ ಮಾಡಿ ನಿಮ್ಗೆ ಖಾಲಿ ಒಂದೇ ಒಂದು ಫಾರ್ಮುಲಾದಲ್ಲಿ ಕೊಡ್ತಾ ಇದ್ರು. ಹಾಗೇನಾಗುತ್ತೆ, ನೀವು ಆ ಒಂದು ಫಾರ್ಮುಲಾವನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು, ನಿಮ್ಗೆ ಮಾರ್ಕೆಟ್ ಕರೆಕ್ಟ್ ಆಗಿ ನಿಮ್ಗೆ ಟ್ರೇಡ್ ಅನ್ನ ಕೊಡುತ್ತೆ. ನೋಡಿ ಇಲ್ಲಿಂದ ಹೊರಟಂತ ಮಾರ್ಕೆಟ್ ಇಲ್ಲಿವರೆಗೆ ಬಂದು ನಿಲ್ಲುತ್ತೆ. ಇಲ್ಲಿಂದ ರಿಜೆಕ್ಷನ್ ತಗೊಂಡ ನಂತರ ಮಾರ್ಕೆಟ್ ಕರೆಕ್ಟ್ ಆಗಿ ಫಾಲ್ ಆಗುತ್ತೆ. ಸೊ ರಿಜೆಕ್ಷನ್ ತಗೊಂಡಾಗ್ಲೂ ರೇಟ್ಸ್ ಗಳನ್ನ ನೋಡಿ, ರೇಟ್ಸ್ ಗಳನ್ನ ಅದೇ ರೇಟ್ಸ್ ಅಲ್ಲಿ ತಗೊಂಡಿರ್ತಾರೆ.
ಸೊ ಪಿ ನಲ್ಲಾಗಿರ್ಬೋದು, ಸಿ ನಲ್ಲಾಗಿರ್ಬೋದು. ನೋಡಿ 117ರಿಂದ 152, 117, 23,300, 23,300 117 ಎಲ್ಲಿದೆ? 117 ಇಲ್ಲಿ ನೋಡಿ, ಈ ಝೋನ್ ಹತ್ರ ತಗೊಂಡಿದೆ. ಕರೆಕ್ಟ್ ಅಲ್ವಾ? 117, 118. ಸೊ 118ರಿಂದ ಹಿಡಿದು 152ಕ್ಕೆ ಈ ಝೋನ್ ಎಂಡಲ್ಲಿ ಬಿಟ್ಟಿದ್ದಾರೆ. ಅದಾದ್ಮೇಲಿಂದ ತಿರ್ಗಾ ಮತ್ತೆ ಫರ್ದರ್ ಹೋದಾಗ ಇನ್ನೊಬ್ರು. ಸೊ ಒಬ್ಬೊಬ್ರಿಗೆ ಒಂದೊಂದು ಸೆಟಪ್. ಝೋನ್ ಒಳಗೆ ಇದ್ದಾಗ ಒಬ್ರು, ಝೋನ್ ಇಂದ ಹೊರಗೆ ಹೋದಾಗ ಒಬ್ರು. ಅವ್ರು ಹೇಳ್ಕೊಟ್ಟಿತ್ತಲ್ಲ ಅದ್ರ ಪ್ರಕಾರದಲ್ಲಿ ಅವ್ರು ಮಾಡ್ತಾರೆ. ಸೊ ಇದು ನಿಮ್ಮನ್ನ ಇಂಡಿಪೆಂಡೆನ್ಸಿ ಮಾಡುವಂತಹ ವ್ಯವಸ್ಥೆ. ಸರಿಯಾ? ಕಲೀರಿ, ಕಲ್ತು ಮಾಡಿ, ಸೊ ದಟ್ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ. ಸೊ ನಾನು ಯಾಕೆ ಇವಾಗ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ ಅಂತ ಹೇಳಿದ್ರೆ, ಇವತ್ತು ತುಂಬಾ ಜನಕ್ಕೆ ಲಾಸ್ ಆಗಿರುತ್ತೆ. ಅದಕ್ಕೆ ನಿಮ್ ಇಂಡಿಕೇಟರ್ ಅದು ಇದು ನೋಡ್ಕೊಂಡು ತಲೆ ಕೆಡ್ಸ್ಕೊಳ್ಳೋದಕ್ಕಿಂತ ನೀವು ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕಲ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತು ನೋಡಿ ನಮ್ಮ 1 ಅವರ್ ಝೋನ್, 1 ಅವರ್ ಝೋನ್ ಇಲ್ಲ. 1, 2, 3, 4 ಈ ಕಡೆ ನೋಡ್ಬೇಕು, ಇಲ್ಲಿ ಬರ್ಲಿಲ್ಲ. ಮೇಲ್ ಬ್ರೇಕ್ ಆಯ್ತು, ಬ್ರೇಕ್ ಆಗಿ ರೀಟೆಸ್ಟ್ ತಗೊಂಡಾಗ ನಮ್ದು ಸ್ಟಾಪ್ ಲಾಸ್ ಆಯ್ತು. ಸೊ ಸ್ಟಾಪ್ ಲಾಸ್ ಆಯ್ತು. ನೆಕ್ಸ್ಟ್ ಒಳಗೆ ಬಂದಂತ ಝೋನು ಔಟರ್ ಟು ಇನ್ನರ್ ಬರ್ಬೇಕಾದ್ರೆ ಏನಾಯ್ತು ನೋಡಿ, ಇದೇ ಜಾಗದಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾನೆ. ನೀವು ಅಬ್ಸರ್ವ್ ಮಾಡ್ಬೋದು, ಕ್ಲೋಸಿಂಗ್ ಕೊಟ್ಟಿದ್ದಾನೆ. ಈ ಕ್ಯಾಂಡಲ್ ರೀಟೆಸ್ಟ್ ಮಾಡಿದೆ. ಸೊ ಔಟರ್ ಇಂದ ಇನ್ನರ್ ಬಂದಾಗ ರೀಟೆಸ್ಟ್ ಆಗಿದೆ. ರೀಟೆಸ್ಟ್ ಅಲ್ಲಿ ತಗೊಂಡ್ರೆ ಬ್ಲ್ಯಾಕ್ ಟು ಬ್ಲ್ಯಾಕ್ ವರೆಗೆ ಬರಬೇಕಿತ್ತು. ಸೊ ಆದ್ರೆ ಅವನು ಏನ್ ಮಾಡ್ದ, ಬ್ಲ್ಯಾಕ್ ಇಂದ ರೆಡ್ ವರೆಗೆ ಬಂದು ರೆಡ್ ಅನ್ನ ರೀಟೆಸ್ಟ್ ಮಾಡಿ ಇಲ್ಲೇ ಸ್ಟಕ್ ಆಗಿದೆ. ಇನ್ನೊಂದು ಸ್ವಲ್ಪ ಬಂದಿದ್ರೆ ಚೆನ್ನಾಗಿರೋ ಪಾಯಿಂಟ್ ಸಿಕ್ತಿತ್ತು. ಇಲ್ಲೇ ನಿಂತ್ಕೊಂಡು. ಅರೆ ಬಟ್ ರೂಲ್ಸ್ ಒಂದು ಸ್ಟಾಪ್ ಲಾಸ್ ಆಗಿದೆ, ಇದು ಬ್ರೇಕ್ ಆಗಿ ರೀಟೆಸ್ಟ್ ಆಗಿ, ಇದು ಬ್ರೇಕ್ ಆಗಿದೆ, ರೀಟೆಸ್ಟ್ ಆಗಿದೆ, ಒಂದು ಟ್ರೇಡ್ ಕೊಟ್ಟಿದ್ದಾನೆ. ಬಟ್ ಬ್ಲ್ಯಾಕ್ ವರೆಗೆ ಹೋಗ್ಲಿಲ್ಲ. ಮತ್ತಿರ್ಗ ಬಂದವನು ರೀಟೆಸ್ಟ್ ಮಾಡಿ ಕೊಟ್ಟಂತಹ ಟ್ರೇಡು ಈ ಸ್ಟಾಪ್ ಲಾಸ್ ಅನ್ನು ಸೇರಿಸಿ ಜಾಸ್ತಿ ಲಾಭ ಕೊಟ್ಟಿದ್ದಾನೆ. ಆದ್ರೆ ನಾವು ಮಾಡಿದೀವ ಅದು ನಮ್ಗೆ ಬಿಟ್ಟ ವಿಚಾರ. ಯಾಕೆ ಅಂತ ಹೇಳಿದ್ರೆ ಕೆಲವರು ಮಾಡಿರ್ತಾರೆ, ಕೆಲವರು ಮಾಡಿಲ್ಲ. ಆ ಫಿಯರ್, ಸೈಕಾಲಜಿ ಅದೆಲ್ಲ ಸೇರಿರುತ್ತೆ. ನಿಮ್ಗೆ ಸೆಟಪ್ ಈಸಿಯಾಗಿ ಫ್ರೀಯಾಗಿ ಸಿಕ್ಕಿದ್ರೆ ನಿಮಗೆ ಆರಾಮಾಗಿ ನಿಮ್ಗೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ನೋಡಿ, ಒಂದು ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಮುಗೀತು. ಬ್ಲೂ ಅಲ್ಲಿ ಬ್ರೇಕ್ ಆಗಿ ಬ್ಲೂ ಅನ್ನ ರೀಟೆಸ್ಟ್ ಮಾಡಿದಾಗ ನಮ್ದು ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಲೈನ್ ವರೆಗೆ ಟಾರ್ಗೆಟ್ ಮುಗೀತು. ಸಿಂಪಲ್. ಇದ್ರಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಇಲ್ಲ. ಯಾವ್ದನ್ನು ನೋಡ್ಬೇಡಿ, ಅದು ಇಂಡಿಕೇಟರ್ ವರ್ಕ್ ಆಗ್ತಿದ್ಯಾ, EMI ಇದೆಯಾ, ಅದಿದೆಯಾ, ಏನಿದೆ ಅಂತ ಏನು ಕನ್ಫ್ಯೂಸ್ ಆಗ್ಬೇಡಿ. ಖಾಲಿ ಬ್ಲೂ ಲೈನ್ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ಎಂಟ್ರಿ, ನೆಕ್ಸ್ಟ್ ಲೈನ್ ಟಾರ್ಗೆಟ್. ಸಿಂಪಲ್. 30 ಪಾಯಿಂಟ್ ವರೆಗಿದೆ. ಕೆಲವು ಟೈಮಲ್ಲಿ 100 ಪಾಯಿಂಟ್ಸ್ ಸಿಗುತ್ತೆ. ಓಕೆನಾ? ಕಲೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.